ಅವರೆಲ್ಲ ಇನ್ನು ಮೀಸೆ ಚಿಗುರದ ಚಿಲ್ಟಾರಿಗಳು. ಧಮ್ಮಾರೋ ಧಮ್ ಅಂತ ನಶೆಯಲ್ಲೇ ತೇಲಾಡ್ತಾ ಇದ್ದವರು ಹಾಡ ಹಗಲೇ ಗೆಳೆಯನ ಹೆಣ ಕೆಡವಿದ್ದಾರೆ. ಮರ್ಡರ್ ವಿಡಿಯೋ ಮಾಡಿ ರಣಕೇಕೆ ಹಾಕಿದ್ದಾರೆ. ನಾವು ಹೊಡೆದಿದ್ದೀವಿ ಮರ್ಡ್ರು ಹೊಡೆದಿದ್ದೀವಿ, ಸಾಯಿಸಿದ್ದೀವಿ. ಎಲ್ಲಿ ಯಾಂಚ್ ಗಾಂಜಾ ಮತ್ತು ಹರಿತು ಸ್ನೇಹಿತನ ನೆತ್ತರು. ಹತ್ಯೆಯ ಲೈವ್ ವಿಡಿಯೋ ಹರಿಬಿಟ್ಟ ದುಷ್ಟರು. ನಾವು ಮರ್ಡ್ರು ಹೊಡೆದಿದ್ದೀವಿ. ಭೀಕರ ರಣಭೀಕರ. ಈ ದೃಶ್ಯ ನೋಡಿದ್ರೆ ಎಂಟೆದೆ ಗುಂಡಿಗೆ ಗಿದ್ದವರು ಗಡಗಡ ನಡುಗಿ ಹೋಗ್ತಾರೆ. ಮನುಷ್ಯ ರೂಪದ ಈ ಮೃಗಗಳ ಕ್ರೌರ್ಯಕ್ಕೆ ಇಡೀ ಕರುನಾಡೆ ಬೆಚ್ಚಿ ಬಿದ್ದಿದೆ. ಗಾಂಜಾ ಘಾಟಿಗೆ ರಾಕ್ಷಸರಾದ ಮೀಸೆ ಮೂಡದ ಈ ಚಿಲ್ಟಾರಿಗಳು ಹಾಸನ ಜಿಲ್ಲೆಯ ಜನರ ಎದೆಯನ್ನೇ ನಡುಗಿಸಿದ್ದಾರೆ. ಮಚ್ಚ ಮಚ್ಚ ಅಂತಾನೆ ಕುಚಿಕು ಗೆಳೆಯನ ತಲೆ ಸೀಳಿ ನೆತ್ತರ ಕೋಡಿ ಹರಿಸಿದ್ದಾರೆ. ನಾವು ಹೊಡೆದಿದ್ದೀವಿ ಮರ್ಡ್ರು ಹೊಡೆದಿದ್ದೀವಿ, ಸಾಯಿಸಿದ್ದೀವಿ. ಎಲ್ಲಿ ಯಾಂಚ್ ನಾವು ಹೊಡೆದಾಕ್ಬಿಟ್ವಿ, ದೊಡ್ಡದಾಗಿ ಮರ್ಡರ್ ಮಾಡಿದ್ವಿ. ಹೀಗೆ ನಶೆಯಲ್ಲದೆ ರಣಕೇಕೆ ಹಾಕಿದ ಹಂತಕರು ಉಲ್ಲಾಸ್ ಅಂಡ್ ಗ್ಯಾಂಗ್. ಕುಚಿಕು ಗೆಳೆಯನ ರಕ್ತ ಕುಡಿದ ನರ ರಾಕ್ಷಸರು. ಗಾಂಜಾ ಮತ್ತಲ್ಲದೆ ಸ್ವರ್ಗ ತೋರಿಸ್ತೀವಿ ಅಂತ ನರಕ ತೋರಿಸಿದ ದುಷ್ಟರು. ಈ ರಕ್ತಾಸುರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದೆ ಹಾಸನ ತಾಲೂಕಿನ ಹೂವಿನಹಳ್ಳಿಯ ಕೀರ್ತಿ. ಬಡತನದಲ್ಲಿ ಬೆಳೆದಿದ್ದ ಕೀರ್ತಿ ಹಾಸನದ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ. ಈ ವೇಳೆ ಉಲ್ಲಾಸ್ ಅಂಡ್ ಗ್ಯಾಂಗ್ ಪರಿಚಯ ಆಗಿದೆ. ನಿತ್ಯ ಒಟ್ಟಿಗೆ ಸೇರ್ತಿದ್ದವರು ಎಣ್ಣೆ ಗಾಂಜಾ ಅಂತ ನಶೆ ನೆತ್ತಿಗೇರಿಸಿಕೊಂಡು ಎಂಜಾಯ್ ಮಾಡ್ತಿದ್ರು. ಸಾಯಿಸಿದ್ದೀವಿ. ಎಲ್ಲಿ ಯಾಂಚ್ ಇವತ್ತು ಉಲ್ಲಾಸ್ ಅಂಡ್ ಗ್ಯಾಂಗ್ ಬೆಂಗಳೂರು ಮಂಗಳೂರು ಬೈಪಾಸ್ ರಸ್ತೆಯಲ್ಲಿರೋ ನಿರ್ಜನ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿತ್ತು. ಅವರ ಜೊತೆಗೆ ಈಕ್ತಿ ಕೂಡ ಹೋಗಿದ್ದ. ಬೆಳ್ಳಂಬೆಳಗ್ಗೆ ಎಲ್ಲರೂ ಕಿಕ್ಕೇರಿಸಿಕೊಂಡಿದ್ದಾರೆ. ಯಾವಾಗ ನಶೆ ನೆತ್ತಿಗೇರ್ತೋ ಕೀರ್ತಿ ಜೊತೆ ಕಿರಿಕ್ ಮಾಡಿದ್ದಾರೆ. ಮೂವರು ಸೇರಿ ಸ್ನೇಹಿತ ಅನ್ನೋದನ್ನು ನೋಡದೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನೋಡುತ್ತಿದ್ದಂತೆ ತಲೆ ಮೇಲೆ ಕಲ್ಲೆತ್ತಾಕಿ ತಲೆಯನ್ನೇ ಸೀಳಿ ಹತ್ಯೆ ಮಾಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಅಲ್ಲೇ ನಿಂತು ಲೈವ್ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಫೋನ್ ಬಂದಷ್ಟೇ, ಈ ತರ ಮಾಡ್ರಾ ಇದೆ ಸತ್ತೋಯ್ನ ವಿಡಿಯೋ ಮಾಡ್ಯಾರೆ. ವಿಡಿಯೋ ಮಾಡಿ ಹಾಕಿರೋದು ಗೊತ್ತಾಗೇನಿಲ್ಲ. ಸ್ವಂತ ಮಕ್ಕಳನ್ನ ಜೊತೆನೆ ಹಿಂಗೆ ಕಳಿಸ್ಬಿಟ್ಟು ಈ ತರ ಮಾಡ್ಬಿಟ್ರೆ ಹಿಂಗೆ ಅಲ್ವಾ? ಯಾರಾಗ ಮಾಡ್ಬೋದು? ಫ್ರೆಂಡ್ಸು ಅಂತ ಈಗ ಜೊತೆ ಕಳಿಸ್ಬಿಟ್ಟು ಈ ತರ ಮಾಡ್ಬಿಟ್ರೆ ಹಿಂಗೆ. ಇಲ್ಲೇ ಮನೆ ಇರೋದು ಯಾರು ವಿಷಯನೇ ಗೊತ್ತಿಲ್ಲ. ಈಗ ಪೊಲೀಸ್ ಬರೋದಿಗೆ ಎಲ್ರಿಗೂ ವಿಷಯ ಗೊತ್ತಾಗಿದೆ. ದಿನವಿಡೀ ಆಟಗಳು ಓಡಾಡ್ತಾನೆ ಇರ್ತವೆ. ಎಲ್ಲರೂ ಕೇಳೋದೇನಕ್ಕೆ ನಮ್ಗೇನಕ್ಕೆ ಎಲ್ಲರೆಲ್ಲ ಹೊರಗಡೆ ಜಾಸ್ತಿ ಇಲ್ಲಿರೋದು. ಹೊರಗಡೆ ಜಾಸ್ತಿ ಇರೋದ್ರಿಂದ ಓನರ್ಗಳೇ ಯಾರು ಕೇಳಲ್ಲ ಅಂದ್ಮೇಲೆ ನಾವೇನಕ್ಕೆ ಕೇಳ್ಬೇಕು ಅಂತ ಎಲ್ಲ ಸುಮ್ಮನಾಗ್ತದೆ. ದಿನವಿಡೀ ಅದೇ ಪ್ರಾಬ್ಲಮ್. ಕುಡ್ತಾ ಬರೀ ಗಾಂಜಾ. ಅಲ್ಲೋ ಕೆಳಗಡೆ ನೋಡ್ರಿ ಎಷ್ಟೊಂದು ಎಣ್ಣೆ ಬಾಟ್ಲುಗಳು ಇರ್ತವೆ. ಬರೀ ಗಾಂಜಾ ಹೊಡೆದಿರೋದೇ ಜಾಸ್ತಿ ಇಲ್ಲಿ. ಹಂಗಾಗೇನೆ ಹಿಂಗಾಗಿರೋದು. ಧೈರ್ಯ ನೋಡ್ಬೇಕಷ್ಟೇ. ಅವ್ರದ್ದು ಮಾಡಿ ಹೋಗಿದಾರಲ್ಲ, ಅವ್ರ ಧೈರ್ಯ ನೀವು ಅಲ್ಲೇ ಯೋಚನೆ ಮಾಡ್ಬೇಕು. ಯಾವ ರೇಂಜಿಗೆ ಮರ್ಡ್ರು ಮಾಡಿ ವಿಡಿಯೋ ಸಮೇತ ಹಾಕೋದವ್ರೆ ಅಂತ ಅಂದ್ರೆ. ಹತ್ಯೆ ವಿಚಾರ ಗೊತ್ತಾಗ್ತಿದ್ದಂತೆ ಹಾಸನ ನಗರದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಸ್ಕೇಪ್ ಆಗಿರೋ ಮೂವರು ಹಂತಕರಿಗೆ ತಲಾಶ್ ನಡೆಸಿದ್ದಾರೆ. ಆರೋಪಿಗಳ ಬಂಧನ ಬಳಿಕವಷ್ಟೇ ಹತ್ಯೆಯ ಅಸಲಿ ಸತ್ಯ ಗೊತ್ತಾಗಲಿದೆ. ಒಟ್ಟಾರೆ ಗೆಳೆಯ ಅಂತ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಮುಹೂರ್ತ ಗಿಟ್ಟಿದ್ದು ಮಾತ್ರ ದುರಂತ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ.